ಇದೊಂದು ಕತ್ತರಿ. ಈ ಕತ್ತರಿಯನ್ನು ನಾನು ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಪ್ರತಿ ಸರಿಯೂ ಕೂಡ ನನ್ನ ಜೇಬಿಗೆ ನನ್ನ ಕೈ ಹಾಕಿದಾಗ ನಾನು ಎಷ್ಟೇ ಹುಷಾರಾಗಿದ್ರೂ ಕೂಡ ಆ ಕತ್ತರಿ ಒಂದು ಸಲ ಆದರೂ ನನ್ನ ಕೈಗೆ ಚುಚ್ಚುತ್ತೆ. ಸೊ ಒಂದು ಸಲ ಆ ಕತ್ತರಿಯಿಂದ ನಾನು ಚುಚ್ಕೊಂಡು ಗಾಯ ಮಾಡ್ಕೊಂಡ್ಮೇಲೆ ಮತ್ತೆ ಆ ಕತ್ತರಿನ ಇಲ್ಲೇ ಇಟ್ಕೋತೀನ? ಇನ್ ಕೇಸ್ ಇಟ್ಕೊಂಡ್ರೆ ಅದು ಸರಿ ಹೋಗುತ್ತಾ? ಇಲ್ಲ ಅಲ್ವಾ? ಯಾಕಂದ್ರೆ ಇವಾಗ ನನಗೆ ಗೊತ್ತಾಗಿದೆ ನಾನು ಎಷ್ಟೇ ಹುಷಾರಾಗಿದ್ರೂ ಕೂಡ ಪ್ರತಿ ಸಲಿಯೂ ಕೂಡ ಇದು ನನಗೆ ಚುಚ್ಚುವಂತ ರಿಸ್ಕ್ ಇರುತ್ತೆ ಅಂತ. ಸೊ ಇನ್ಮೇಲೆ ನನ್ನ ಒಳ್ಳೇದಕ್ಕೆ ಈ ಕತ್ತರಿನ ನಾನು ನನ್ನ ಹತ್ರ ಇಟ್ಕೊಳ್ದೆ ಇದಕ್ಕೆ ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ ಇಡಬೇಕಾಗುತ್ತೆ. ಅಂದ್ರೆ ಇದನ್ನ ದೂರ ಇಡಬೇಕಾಗುತ್ತೆ. ಸೊ ನಮ್ಮ ಜೀವನದಲ್ಲೂ ಕೂಡ ನಾವು ಕೆಲವೊಬ್ರನ್ನ ತುಂಬಾ ಹತ್ರ ಇಟ್ಕೊಂಡಾಗ ಅವರಿಂದ ನಮ್ಗೆ ನೋವಾಗ್ತಿದೆ ಅಂತ ಗೊತ್ತಾದ್ಮೇಲೆ ನಾವು ಅವ್ರನ್ನ ದೂರ ಇಡಬೇಕಾಗುತ್ತೆ. ಅವಾಗ ಜನ ಹೇಳಕ್ ಶುರು ಮಾಡ್ತಾರೆ, ನೀವು ನಮ್ಮನ್ನ ಇಗ್ನೋರ್ ಮಾಡ್ತಿದ್ದೀರಾ, ನಮ್ಮನ್ನ ದೂರ ತಳ್ತಿದ್ದೀರಾ, ನಮ್ಮನ್ನ ಮಾತಾಡಿಸ್ತಿಲ್ಲ ಅಂತ. ಆದ್ರೆ ಆ ಜನಗಳಿಗೆ ನಾವು ಅರ್ಥ ಮಾಡಿಸೋದಿಕ್ ಆಗೋದಿಲ್ಲ. ಅವರ ಮಾತುಗಳಿಂದ, ಅವರ ನೆಗೆಟಿವಿಟಿಯಿಂದ, ಅವರ ಒಂದು ಬಿಹೇವಿಯರ್ ಇಂದ ಪ್ರತಿ ಸಲಿಯೂ ಕೂಡ ನಮ್ಗೆ ಎಷ್ಟು ನೋವಾಗುತ್ತೆ ಅಂತ. ಸೊ ನಿಮ್ಮ ಜೀವನದಲ್ಲಿ ನಿಮ್ಗೆ ಚುಚ್ಚುವಂತ ವ್ಯಕ್ತಿಗಳಿದ್ರೆ, ನಿಮ್ಮ ಕಾಲಿಳಿಯುವಂತ ವ್ಯಕ್ತಿಗಳಿದ್ರೆ ಅವ್ರನ್ನ ದೂರ ಇಡಬೇಕಾಗುತ್ತೆ, ಅಟ್ಲೀಸ್ಟ್ ನಿಮ್ಮ ಒಳ್ಳೇದಕ್ಕೋಸ್ಕರ. ಬಹುಶಃ ನನ್ನ ಮಾತಿನ ಅರ್ಥ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಈ ಮಾತುಗಳನ್ನು ಯಾರು ಕೇಳಬೇಕು ಅವ್ರಿಗೆ ಶೇರ್ ಮಾಡಿ.